ಇನ್ನು ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಬಗ್ಗೆ ಈಗ ಆರೋಪ ಕೇಳಿಬರ್ತಾ ಇದೆ. ನಾನು ಹೇಳ್ತಾ ಇರುವಂಥದ್ದು ಈಗ ಸಚಿನ್ ಪಾಂಚಾಳ್ ಬಗ್ಗೆ, ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವ್ಯಕ್ತಿ ಬಗ್ಗೆ ಆರೋಪ ಕೇಳಿಬರ್ತಾ ಇದೆ ಅಂತ ಈಗ ಮಾಜಿ MLC ಗಂಭೀರವಾಗಿ, ಇನ್ಫ್ಯಾಕ್ಟ್ MLC ತಿಪ್ಪಣ್ಣ ಅವರು ಗಂಭೀರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ CEO ಸಹಿ ಫೋರ್ಜರಿ ಮಾಡಿರುವಂಥ ಆರೋಪ ಇದು. ಅದು ಗೊತ್ತಾಗಿ ಆತನನ್ನ ಕೆಲಸದಿಂದ ತೆಗೆದುಹಾಕಲಾಗಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಲಾಯಿತು. ಇದರ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗಲಿ, ಗುತ್ತಿಗೆದಾರರ ಸಂಘ ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆಯೂ ಕೂಡ ಎಲ್ಲ ವಿಚಾರಗಳಿಂದ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಈಗ MLC ನೇರವಾಗಿ ತಿಪ್ಪಣ್ಣ ಹೇಳ್ತಿದ್ದಾರೆ. ಗುತ್ತಿಗೆದಾರರ ಸಂಘ ಸಚಿನ್ ಗುತ್ತಿಗೆದಾರ ಅಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಓರ್ವ ಮಂತ್ರಿಯ ತೇಜೋವಧೆ ಮಾಡಬಾರ್ದು ಅಂತ ಈಗ ಪ್ರಿಯಾಂಕ್ ಖರ್ಗೆ ಪರ ತಿಪ್ಪಣ್ಣ ಬ್ಯಾಟನ್ನು ಬೆಳೆಸಿದ್ದಾರೆ. ಕಲಬುರಗಿಯಲ್ಲಿ MLC ತಿಪ್ಪಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು ಸಚಿನ್ ಆತ್ಮಹತ್ಯೆ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈಗ ಸಚಿನ್ ಆತ್ಮಹತ್ಯೆ ಪ್ರಕರಣ ಪರ ವಿರೋಧದ ಗಂಭೀರ ಚರ್ಚೆ ಆಗ್ತಾ ಇದೆ. ತಿಪ್ಪಣ್ಣ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. BJP ಅವರು ಏನು ಹೈಲೈಟ್ ಮಾಡ್ತಿದ್ರೆ ಆ ಪ್ರಕಾರನೂ ಇಲ್ಲ ಹುಡುಗ. ಈಗಾಗಲೇ ಇದು ಜಿಲ್ಲಾ ಪಂಚಾಯತಲ್ಲಿ 2022ನೇ ಇಸವಿಯಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತೇಳಿ ಒಂದು ಪೋಸ್ಟ್ ಸಲುವಾಗಿ ಸ್ವತಃ ಜಿಲ್ಲಾ ಪಂಚಾಯತ್ CEO ಆಗಿನ ಕಾಲಕ್ಕಿದ್ದಂಥ CEO ಅವರ ಸೈನೇ ಫೋರ್ಜರ್ ಮಾಡಿ ಆದೇಶ ಪ್ರತಿ ತೆಗೆದುಕೊಂಡು ಅಂತೇಳಿ ಅಲ್ಲಿಯ ಕೆಲವು ಬಲವಾದಂಥ ಕೆಲವರು ಆರೋಪ ಇದೆ. ಅದಕ್ಕಾಗಿ ಅದನ್ನು ಕೂಡ ತಕ್ಷಣ ಅದು ಅಲ್ಲಿಯ CEO ಉನ್ನತ ಮಟ್ಟದ ಅಧಿಕಾರಿ ಗೊತ್ತಾಗಿ ತಕ್ಷಣ ಒಂದೇ ಒಂದು ತಿಂಗಳದಾಗ ಅವನಿಗೆ ಅಲ್ಲಿ ಕೆಲಸದಿಂದ ತೆಗೆದು ಹಾಕಿದ. ಅದನ್ನು ಕೂಡ ತನಿಖೆ ಆಗಬೇಕಲ್ಲ. ಇಂಥ 10 ಆರೋಪಗಳಿದ್ದಾಗ ಖಾಲಿ ಟಾರ್ಗೆಟ್ ಮಲ್ಲಿಕಾರ್ಜುನ ಖರ್ಗೆ ಸರ್ ಮನೆತನೆ ಮಾಡೋದು, ಮುತ್ತಿಗೆ ಹಾಕೋದು ಇಂಥವೆಲ್ಲ ಬಿಟ್ಟುಬಿಡ್ಬೇಕು. ಈಗಾಗಲೇ ಮಾಡ್ಯಾರಲ್ಲ, ನಿನ್ನೆ ಅವ್ರು ಮಾಡ್ಯಾರ, ಅವ್ರು ಉದ್ದಾಟತನಕ್ಕೆ FIR ಆಗ್ಯದ, ಮುಗಿದೋಯ್ತು. ರೈಟ್, ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಬಹುಶಃ ಈ ಒಂದು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಈಗ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ BJP ಮತ್ತು ಕಾಂಗ್ರೆಸ್ ನಡುವೆ ಹೊಸದೊಂದು ಸಮರಕ್ಕೆ ಕಾರಣವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಸಾಕಷ್ಟು ದಾಖಲೆಗಳು ಮುಂದೆ ಬರ್ತಾ ಇದೆ, ಸಾಕಷ್ಟು ಹಿನ್ನೆಲೆಗಳು ಮತ್ತೆ ಈಗ ಮುಂದೆ ಬರ್ತಾ ಇದೆ. ಈಗ ಸಚಿನ್ ಪಾಂಚಾಳ್ ವಿರುದ್ಧ ಫೋರ್ಜರಿ ಆರೋಪ ಕೂಡ ಕೇಳಿಬರ್ತಾ ಇದೆ. ತಿಪ್ಪಣ್ಣ ಅವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಈ ಆರೋಪ ಎಷ್ಟು ಪ್ರಬಲವಾಗಿದೆ, ಜೊತೆಗೆ ಇದು ಅಸ್ತ್ರವಾಗುವಂಥ ಸಾಧ್ಯತೆ ಇರುತ್ತಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ? ಪ್ರಮೋದ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಅದೊಂದು ಕೇವಲ ಆತ್ಮಹತ್ಯೆಗೆ ಮಾತ್ರ ಸೀಮಿತವಾಗಿಲ್ಲ. ಅದರ ಹಿಂದೆ ಇದೀಗ ರಾಜಕೀಯ ಕೂಡ ಸೇರಿಕೊಂಡಿರುವಂತಹ ಕಾರಣಕ್ಕೋಸ್ಕರ BJP ಮತ್ತು ಕಾಂಗ್ರೆಸ್ನ ನಡುವೆ ದೊಡ್ಡ ಮಟ್ಟಿನ ಜಟಾಪಟಿ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮುಂದಿಟ್ಕೊಂಡು BJP ದೊಡ್ಡ ಮಟ್ಟಿನ ಹೋರಾಟ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಒಂದಷ್ಟು ದಾಖಲೆಗಳು ಕೂಡ ಹೊರಗೆ ಬರ್ತಾ ಇದ್ದಾವೆ. ಅದು ಹಲವಾರು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ ಮತ್ತು ಇದರ ಹಿಂದೆ ಬೇರೆ ಏನಾದರೂ ಇತ್ತ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದೇಳೋದಕ್ಕೆ ಕಾರಣವಾಗ್ತಾ ಇದೆ. ಇದೇ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರು ಗುತ್ತಿಗೆದಾರನೇ ಅಲ್ಲ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆತ ಗುತ್ತಿಗೆ ಮಾಡಿರೋ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಅನ್ನುವಂಥ ಮಾತನ್ನ ಸ್ವತಃ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಈ ಸ್ಪಷ್ಟನೆಯ ಬಳಿಕ ಕೂಡ ಮತ್ತೊಂದಷ್ಟು ದಾಖಲೆಗಳು ಹೊರಗೆ ಬರ್ತಾ ಇದ್ದಾವೆ. ಸಚಿನ್ ಪಾಂಚಾಳ್ ವಿರುದ್ಧವೇ ಒಂದಷ್ಟು ಆರೋಪಗಳನ್ನ ಬೇರೆ ಬೇರೆ ನಾಯಕರು ಮಾಡ್ತಾ ಇದ್ದಾರೆ. ಹಿಂದೆ ಬೀದರ್ ಜಿಲ್ಲಾ ಪಂಚಾಯತ್ನ CEO ಅವರ ಸಹಿಯನ್ನೇ ಸಚಿನ್ ಪಾಂಚಾಳ್ ಫೋರ್ಜರಿ ಮಾಡಿದ್ದ ಅನ್ನುವಂತಹ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. 2022ರಲ್ಲಿ ಸಚಿನ್ ಪಾಂಚಾಳ್ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಹೊರಗುತ್ತಿಗೆ ಕೆಲಸಕ್ಕೆ ನೇಮಕ ಆಗ್ತಾನೆ. ಆ ನೇಮಕಾತಿ ಪತ್ರವೇ ಫೋರ್ಜರಿ ಮಾಡಲಾಗಿತ್ತು, ಆ ಆದೇಶವೇ ನಕಲಿಯಾಗಿತ್ತು ಅನ್ನುವಂಥ ವಿಷಯ ಕೂಡ ದಾಖಲೆ ಸಮೇತ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ರಾಜಕೀಯ ಕೆಸರೆರಚಾಟ ಮುನ್ನೆಲೆಗೆ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾವು ಸಚಿನ್ ಪಾಂಚಾಳ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಮತ್ತು ಅವರ ಜೊತೆಗೆ ಯಾವುದೇ ರೀತಿಯ ಪರಿಚಯವೂ ಕೂಡ ಇರಲಿಲ್ಲ, ಮತ್ತೆ ನನಗೆ ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲ. ಹೀಗಿರುವಾಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಎತ್ತುತ್ತಾ ಇದ್ದಾರೆ. ಆದ್ರೆ BJP ಮಾತ್ರ ಇದನ್ನ ಬಹುದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇರುವಂತಹ ಕಾರಣಕ್ಕೋಸ್ಕರವೇ ಸಚಿನ್ ಪಾಂಚಾಳ್ ಬರೆದಿರುವಂತಹ ಆತ್ಮಹತ್ಯೆ ಪತ್ರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆ. ಈ ಕಾರಣಕ್ಕೋಸ್ಕರ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಹೋರಾಟವನ್ನು ರೂಪಿಸ್ತಾ ಇದೆ. ಇದೀಗ ದಿನದಿಂದ ದಿನಕ್ಕೆ ಈ ರಾಜಕೀಯ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಒಂದು ಕಡೆ CID ತನಿಖೆ ಆದ್ರೆ ಇನ್ನೊಂದು ಕಡೆ ಪರಸ್ಪರ ರಾಜಕೀಯ ಆರೋಪಗಳು ಕೆಸರೆರಚಾಟಗಳು ಜೋರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಈಗಾಗಲೇ CID ಅಧಿಕಾರಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಅಖಾಡಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಪರಿಶೀಲನೆಯ ಸಂದರ್ಭದಲ್ಲಿ ಸಚಿನ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ದಾಖಲೆಗಳು ಹೊರಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರಮೋದ್, ಥ್ಯಾಂಕ್ ಯು ಪ್ರಸನ್ನ, ಎಲ್ಲ ಮಾಹಿತಿಯಾಗಿ. ಇದರ ನಡುವೆ ಈಗ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ CID ತಂಡ ಬಿಟ್ಬಿಟ್ಟಿದೆ. ಬೀದರ್ನಲ್ಲಿ ತನಿಖೆ ತುಂಬ ಜೋರಾಗಿ ನಡೀತಾ ಇದೆ. ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಈಗ CID ತನಿಖೆ ಚುರುಕು ಮುಡ್ತಾ ಇದೆ. ಬೀದರ್ DYSP ಕಚೇರಿಗೆ CID ಟೀಮ್ ಈಗಾಗಲೇ ಭೇಟಿಯನ್ನು ಕೊಟ್ಟಿದೆ.
ಸಚಿನ್ ಮಿಸ್ಸಿಂಗ್ ಕೇಸ್ ಬಗ್ಗೆ ವಿಳಂಬ ಮಾಡಿದ್ದೇಕೆ, ಇದು ಒಂದು ಪ್ರಶ್ನೆ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಎಲ್ಲ ಆಯಾಮದಿಂದ ತನಿಖೆ ಮಾಡಲಾಗ್ತಾ ಇದೆ. ಸಚಿನ್ ಸಹೋದರಿಯರ ಕೇಸ್ ಏಕೆ ತೆಗೆದುಕೊಂಡಿಲ್ಲ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್ಗೆ CID ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಎಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತಾ ಯಾಕೆ ಅವ್ರ ಕೇಸ್ಗಳನ್ನು ನೀವು ತೆಗೆದುಕೊಂಡಿಲ್ಲ, ಅವರ ವಿಳಂಬ ಏನಾಯಿತು ವಿವರವನ್ನು ಕೊಟ್ಟಿದ್ದಾರೆ. ಸಚಿನ್ ಕೇಸ್ನ ಪಿನ್ ಟು ಪಿನ್ ಮಾಹಿತಿ ಪಡಿತಾ ಇರುವಂಥ CID ತಂಡ, ಪೊಲೀಸರ ವಿಳಂಬದ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇರುವಂಥ CID ಅಧಿಕಾರಿಗಳು, ಬಳಿಕ ಸಚಿನ್ ನಿವಾಸಕ್ಕೂ ಭೇಟಿ ನೀಡುವ CID ತಂಡ, ಅದಾದ ಬಳಿಕ ಮುಂದೆ ಏನವರ ಹೇಳಿಕೆಯನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಕುಟುಂಬಸ್ಥರ ಹೇಳಿಕೆಯನ್ನು ಪಡೆದು ಕುಟುಂಬದ ಸದಸ್ಯರಿಂದ ಮಾಹಿತಿ ಕಲೆ ಹಾಕಿ ಇನ್ನಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಮಾಡ್ತಾರೆ. ತನಿಖೆ ತುಂಬ ಜೋರಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು CID ತಂಡ ಬೀಡ್ಬಿಡ್ತಾ ಇದೆ, ಇನ್ಫ್ಯಾಕ್ಟ್ ಕೈಗೊಳ್ತಾ ಇದೆ. ಈಗಾಗಲೇ ಬೀದರ್ನಲ್ಲಿ ಬೀಡ್ಬಿಟ್ಟಿರುವಂಥ CID ತಂಡ ಮೊದಲಿಗೆ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಮಾಹಿತಿ ಕಲೆ ಆಗ್ತಾ ಇದೆ. ಹಾಗೆಯೇ ಅಲ್ಲಿನ ಬೀದರ್ನ DYSP ಕಚೇರಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಕೆಲವೊಂದಿಷ್ಟು ಅನುಮಾನಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡಿದೆ. ವೆರಿ ಇಂಪಾರ್ಟೆಂಟ್ಲಿ ಸಚಿನ್ ಮಿಸ್ಸಿಂಗ್ ಕೇಸ್ ಬಗ್ಗೆ ವಿಳಂಬ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗೆಯೇ ಸಚಿನ್ ಸಹೋದರಿಯರಿಂದ ಕೇಸ್ ಯಾಕೆ ತೆಗೆದುಕೊಂಡಿಲ್ಲ, ಈ ಎರಡು ಪ್ರಶ್ನೆ ಇದೆ. ಅಥವಾ BJP ಆರೋಪ ಮಾಡ್ತಾ ಇರುವಂಥದ್ದು ಕೂಡ ಸಾಕಷ್ಟು ವಿಳಂಬ ಆಗಿದೆ, ಕೇಸ್ ತೆಗೆದುಕೊಂಡಿಲ್ಲ ಅಂತ. ಈ ಎಲ್ಲ ಆಯಾಮಗಳಿಗೆ ಒಂದು ಉತ್ತರ ಪಡೆಯುವಂಥ ನಿಟ್ಟಿನಲ್ಲಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದೆ. DYSP ಅವರಿಂದಲೂ ಕೂಡ ಮಾಹಿತಿ ಕಲೆ ಹಾಕಿ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದೆ.